ಹಲೋ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ನಾವು ವಿ ಆರ್ ಬ್ಯಾಕ್ ವಿತ್ ನ್ಯೂ ಬ್ಲಾಗ್. ಇಲ್ಲಿ ಇವತ್ತು ನಮ್ಮದು ಒಂದು ಶೂಟ್ ಮಾಡಬೇಕಿತ್ತು, ಒಂದು ರೀಲ್. ಅದಕ್ಕೋಸ್ಕರನೇ ಹೋಗ್ತಿದ್ದೀವಿ. ಲೆಟ್ಸ್ ಗೋ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಮಗೆ ಮ್ಯಾಕ್ಸನ್ ಮತ್ತು ಸುಜಲ್ ಸಿಗಲ್ಲ, ಬಿಕಾಸ್ ಅವ್ರಿಗೇನೋ ಸ್ವಲ್ಪ ಕೆಲಸ ಇತ್ತಂತೆ, ಅದಕ್ಕೆ ಅವ್ರು ಬರೋಲ್ಲ ಅಂತಂದರು. ಅದಕ್ಕೆ ನಾನು ಮತ್ತು ಜೋಶ್ವಾ ಬಂದಿದ್ವಿ. ಗೈಸ್, ಕದ್ರಿ ಪಾರ್ಕ್ ರೀಚ್ ಆದ್ವಿ. ಇವಾಗ ಇವಂದೇನೋ ಫೋಟೋ ಶೂಟ್ ಮಾಡಬೇಕಂತೆ, ಅದನ್ನು ಮುಗಿಸ್ತೀವಿ. ನಮ್ಮದು ಒಂದು ಫೋಟೋ ಶೂಟ್ ಇದೆ. ಸೊ ಅದಾದಮೇಲೆ ಇನ್ನೂ ಒಂದು ರೀಲ್ ಅಪ್ಲೋಡ್ ಮಾಡಬೇಕಿತ್ತು. ಜಾಸ್ತಿ ದಿನ ಆಯಿತು ಶಾರ್ಟ್ಸ್ ಏನು ಅಪ್ಲೋಡ್ ಮಾಡಿದ್ದಿಲ್ಲ. ಸೊ ಅದನ್ನು ಒಂದು ಅಪ್ಲೋಡ್ ಮಾಡಬೇಕಂತ ಮಾಡಿದ್ವಿ. ಬಟ್ ಕ್ಯಾಮ್ರಾಮ್ಯಾನ್ ಮಿಸ್ಸಿಂಗ್ ಅವನೇ. ಏನೂ ಮಾಡೋಕ್ಕಾಗಲ್ಲ. ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಆದಷ್ಟು ಟ್ರೈ ಮಾಡ್ತೀವಿ. ಆದರೆ ಒಳ್ಳೆಯದು, ಆಗಿಲ್ಲ ಅಂದರೆ ನೋಡಬೇಕು, ಇನ್ನು ಮುಂದೆ ಯಾವಾಗಾದರೂ ಅಪ್ಲೋಡ್ ಮಾಡ್ತೀವಿ. ಎಸ್, ನನ್ನ ಫೋಟೋಶೂಟ್ ಆಯಿತು. ಇವಾಗ ಅಣ್ಣ ರೆಡಿ ಆಗ್ತವನೆ. ಏನು ಇನ್ನು ಅವನದು ಫೋಟೋಶೂಟ್ ಮಾಡಬೇಕಂತೆ. ಎಸ್ಥೆಟಿಕ್ ಫೋಟೋಸ್ ನೋಡ್ತವನೆ ಏನು ಮಾಡಬೇಕಂತ. ಜೋಶ್ವಾ, ಎಲ್ಲಿಗೆ ಹೋಗ್ತಿದ್ದಿ? ಎಲ್ಲಿಗೆ ಹೋಗ್ತಿದ್ದೆ? ಎಲ್ಲಿಗೆ ಹೋಗ್ತಿದ್ದೆ? ಏನೋ ಮಾಡ್ತಿದ್ದಲ್ಲ, ಇವಾಗ ಮಾಡು ಮತ್ತೆ. ಅಲ್ಲ, ಏನೋ ಮಾಡ್ತಿದ್ದಲ್ಲ, ಮಾಡಿ ಇವಾಗ. ಗೈಸ್, ಇವಾಗ ನೋಡಿದ್ರಲ್ಲ, ಅಣ್ಣ ಫುಲ್ ಒಂಥರ ಏನು ಹೇಳ್ಬೋದು ನೋಡಿ. ಇದು ಇದು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ಇವಾಗಿನ ಮಕ್ಕಳ ಪ್ರಾಬ್ಲಮ್ಗಳು. ಹುಡುಗಿ ಬರ್ತಿದ್ದಾಳಂತೆ, ಅದಕ್ಕೆ ನಮ್ಮನ್ನು ದೂಕ್ತವನ ಇಲ್ಲಿ. ಏನು ನಮ್ದೇನು ನಮಗೆ ಮರ್ಯಾದಿಲ್ಲ ಗೈಸ್, ನಮಗೆ ಮರ್ಯಾದಿಲ್ಲ. ಈ ಥರ ಎಲ್ಲರ ಗುಂಪಲ್ಲಿ ಒಬ್ಬನು ಇರ್ತಾನೆ, ಟ್ಯಾಗ್ ಮಾಡಿ. ಯಾವ ಪೋಸು? ಫೋಟೋಶೂಟ್. ಯಾವ್ದಾ ಫೋಟೋಶೂಟಿಗೆ? ಯಾರು ಫೋಟೋಶೂಟಿಗೆ? ನಂದು. ಇವಾಗ ಅಲ್ಲೇನೋ ಮಾಡ್ದಲ್ಲ, ಅದು ಬೇಡ. ಹಾಂ, ಏನಕ್ಕೆ? ಕಟ್ ಏನಕ್ಕೆ ಬೇಡ? ರೀಟೇಕ್ ಇಲ್ಲ, ಚೆನ್ನಾಗಿತ್ತಲ್ಲಿ. ಅದು ಇನ್ನೊಂದು ಸಲ ಮಾಡ ನೀನು, ನಾನು ತೋರಿಸ್ತೀನಿ ಅದನ್ನು. ಗೈಸ್, ಇವೊಂದೊಂದು ಫೋಟೋ ಹಾಕ್ತೀನಿ ನೋಡಿ, ಅವನ ಪೋಸ್ ಹೆಂಗಿತ್ತಂತ. ಅಣ್ಣ ಏನೋ ಹೇಳ್ತಾನಂತೆ ಕೇಳಿ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ಗೈಸ್, ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಬ್ಲಾಗ್ ನಂದು. ಬಾಯ್. ಇಲ್ಲ ಗೈಸ್, ಇದು ಬರೀ ಇವಾಗ ನಾವು ಗೋಳಾಡ್ಸಿದ್ವಲ್ಲ, ಅದಕ್ಕೆ ಅವನು ಫುಲ್ ಹುರ್ಕೊಂಬಿಟ್ಟವನೆ. ಬಟ್ ನೀವು ಫೋಟೋ ನೋಡಿ, ಭಾರಿ ಚೆನ್ನಾಗೈತೆ. ಇನ್ನೊಂದ್ಸಲ ಹಾಕ್ತೀನಿ ನೋಡಿ ಅದನ್ನು, ಬೇಕಿದ್ರೆ ಸ್ಕ್ರೀನ್ ಹೊಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಏನೋ ಮಾಡ್ತಾ ಗೈಸ್, ಒಂದು ಇನ್ನೂ ಮುಗೀತಿಲ್ಲ, ಮತ್ತೆ ಏನೋ ಇಲ್ಲೂ ಚೆನ್ನಾಗಿ ಕಾಣ್ತಂತೆ ಬ್ಯಾಕ್ಗ್ರೌಂಡು, ಅದಕ್ಕೆ ಇಲ್ಲಿ ತೆಗಿತೀನಿ ಅಂತಾಗ ಮತ್ತೆ ಸ್ಟಾರ್ಟ್ ಮಾಡ್ತಾವನೆ. ಇವತ್ತು ರಾತ್ರಿಗೆಲ್ಲ ಮುಗಿಯುತ್ತಾ ಇಲ್ಲ ಹೇಳಲ್ಲ ನೀನು. ಇವತ್ತು 6 ಗಂಟೆ ಪ್ಯಾಕಪ್, 5:30 ಪ್ಯಾಕಪ್. ಗೈಸ್, ಇಂಥವ್ರನ್ನೆಲ್ಲ ಕರ್ಕೊಂಡು ನಾವು ವ್ಲಾಗ್ ಮಾಡ್ತೀವಲ್ಲ, ನಮ್ಮ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು ನೋಡಿ. ಇಲ್ಲೇ ಮಕ್ಕಳಾದ್ರೂ ಬೇಕಲ್ಲ ನಿನ್ಕಿಂತ. ಗೈಸ್, ಇವಾಗ ತಾನೇ ಕ್ಯಾಮ್ರಾಮ್ಯಾನ್ ಕಾಲ್ ಮಾಡಿದ್ವಿ, ಅವನೇನೋ ಬರಲ್ಲ ಅಂತೆ, ಅವ್ನಿಗೇನೋ ಕೆಲಸ ಇದಂತೆ. ಅದಕ್ಕೆ ಇವತ್ತಿಗೆ ರೀಲ್ ಶೂಟ್ ಆಗಲ್ಲ. ಬಟ್ ಆದಷ್ಟು ಬೇಗ ಒಂದು 2-3 ದಿನದಲ್ಲಿ ಅಪ್ಲೋಡ್ ಮಾಡ್ತೀವಿ, ನೋಡ್ಬೋದು. ಕಂಟೆಂಟ್ ಎಲ್ಲ ರೆಡಿ ಇದೆ. ಇನ್ನು ವೀಡಿಯೋ ಮಾಡೋಕೆ ಒಬ್ಬ ಕ್ಯಾಮ್ರಾಮ್ಯಾನ್ ಅಷ್ಟೇ ಬೇಕಿತ್ತು. ಬಟ್ ಇವತ್ತು ಆಗ್ತಿತ್ತು ಅಂದ್ಕೊಂಡ್ವಿ, ಏನೂ ಆಗಲಿಲ್ಲ. ಬಟ್ 2 ದಿನದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀವಿ. ಇವಾಗ ಫೋಟೋಶೂಟ್ ಎಲ್ಲ ಆಯಿತು. ಇವಾಗೇನು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಟೈಮ್ ಆಗ್ತೈತೆ ಇವಾಗ ನೋಡಿ. ಅಣ್ಣ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಮುಖ ಮುಚ್ಕೊಂಡು ಹೋಗ್ಬಿಡ್ತಾನೆ.
ಗೈಸ್ ಫೋಟೋಶೂಟ್ ಎಲ್ಲ ಆಯಿತು. ಇವಾಗ ಇಲ್ಲಿಂದ ಬಿಟ್ಟಿದ್ದೀವಿ. ಏನು ಇವನಿಗೇನೋ ಚಾ ಕುಡಿಬೇಕಂತೆ, ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ. ತಲೆನೋವುತ್ತಂತೆ. ನಮಗೆ ತಲೆನೋವು ಕೊಟ್ಟ ಇಷ್ಟೊತ್ತು, ಮತ್ತು ಅವನಿಗೆ ತಲೆನೋವು ಐತಂತೆ. ಗ್ಯಾಸ್ ಇವಾಗ ಮತ್ತೆ ಇಲ್ಲಿಂದ ಬಿಟ್ಟಿದ್ವಿ, ಮತ್ತೆ ಹೋಗಬೇಕು. ಚಾ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಚಾ ಸಿಗ್ತದೆ, ಟೈಮ್ ಆಗ್ತದೆ. ಬಸ್ ಸಿಕ್ಕರೆ ಒಳ್ಳೇದು, ಟೈಮ್ ಆಗ್ತೈತೆ. ಆದಷ್ಟು ಬೇಗ ರೀಚ್ ಆಗ್ತೀವಿ. ಬಟ್ ರೀಲ್ ಒಂದು ಅಪ್ಲೋಡ್ ಮಾಡಿಲ್ಲ. ಬಟ್ ಇನ್ನೂ ಒಂದು 2 ದಿನ ಟೈಮ್ ಕೊಡಿ, ಒಳ್ಳೆ ಜಾಗಕ್ಕೆ ನೋಡಿ ರೀಲ್ ಒಂದು ಶೂಟ್ ಮಾಡಿ ಮುಗಿಸ್ತೀವಿ. ರೀಲ್ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಗೈಸ್ ಟೀಗೆ ಹುಡ್ಕಾಡಿದ್ವಿ, ಬಟ್ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ವಾಪಸ್ ಹೋಗ್ತಿದ್ದೀವಿ. ಅದು ಬೇರೆ ಟೈಮ್ ಆಗ್ತೈತೆ ನಮಗೆ, ತುಂಬ ಟೈಮ್ ಆಯಿತು. ಸ್ವಲ್ಪ ಲೇಟ್ ಆಗ್ಬೋದು ಹೋಗೋಕ್ಕೆ, ಅದಕ್ಕೆ ಬೇಡ ಅಂತ ಬಿಟ್ಬಿಟ್ವಿ. ಸೊ ಗೈಸ್ ಮತ್ತೆ ಇನ್ನೊಂದು ಬ್ಲಾಗಿಂದ ಮತ್ತೆ ಬರ್ತೀವಿ. ಅವಾಗ ಮ್ಯಾಕ್ಸ್ಟರ್ ಮತ್ತು ಸುಜಾಲ್ ಇಬ್ಬರು ಬರ್ತಾರೆ ನೆಕ್ಸ್ಟ್ ಬ್ಲಾಗಿಗೆ. ಸ್ವಲ್ಪ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಬರ್ತಾರೆ. ಇನ್ನೊಂದು ರೀಲ್ ಬರೋದಿದೆ, ಅದನ್ನು ರೀಲ್ ಹಾಕ್ತೀವಿ. ಆದಷ್ಟು ಬೇಗ ಬರುತ್ತೆ. ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ವೈರಲ್ ಮಾಡಿ ಈ ವಿಡಿಯೋನ. ಅಣ್ಣನಿಗೆ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ನಮ್ಮ ಒಂದು ಸಣ್ಣ ಮೆಟ್ಟಿಲಾಗ್ಬೋದು ನಮ್ಮ ಸಕ್ಸಸ್ಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬಾಯ್ ಗೈಸ್ ಇದು ವಿಡಿಯೋದಲ್ಲೇ ಹೇಳ್ಬೇಕಂತ ಮಾಡಿದ್ದೆ, ಬಟ್ ಆಗಲಿಲ್ಲ. ಇಸ್ ಸಮ್ ಸಾರ್ಟ್ ಆಫ್ ಡಿಸ್ಕ್ಲೈಮರ್ ಗೈಸ್. ಅಂದರೆ ನಾವು ಲಾಸ್ಟ್ ಟೈಮ್ ಹಾಕಿರೋ ಒಂದು ಬ್ಲಾಗ್ಗೆ, ಅಂದರೆ ಸೆಕೆಂಡ್ ಬ್ಲಾಗ್ಗೆ ಏನೋ ಒಬ್ಬ ಏನೋ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದ. ದಯವಿಟ್ಟು ಅದನ್ನು ಮಾಡಬೇಡಿ ಗೈಸ್. ಬಿಕಾಸ್ ಅವನು ಕೆಟ್ಟ ಕಮೆಂಟ್ ಹಾಕಲಿ, ದ್ಯಾಟ್ ಡಸಂಟ್ ಮ್ಯಾಟರ್. ಅಂದರೆ ಪಾಸಿಟಿವ್ ತೊಗೊಳ್ತೀವಿ, ನೆಗೆಟಿವ್ ತೊಗೊಳ್ತೀವಿ, ಬಟ್ ಅಪ್ಪ ಅಮ್ಮ ಅಕ್ಕ ಅವೆಲ್ಲ ಬೇಡ ಗೈಸ್. ಅದು ನಿಮಗೂ ಸರಿ ಕಾಣಲ್ಲ, ನಮಗೂ ಸರಿ ಕಾಣಲ್ಲ. ನಿಮಗೂ ಫ್ಯಾಮಿಲಿ ಇದೆ, ನಮಗೂ ಫ್ಯಾಮಿಲಿ ಇದೆ. ನಿಮ್ಮ ಫ್ಯಾಮಿಲಿಯವರು ನೋಡ್ತಾರೆ, ನಮ್ಮ ಫ್ಯಾಮಿಲಿಯವರು ನೋಡ್ತಾರೆ. ಸೊ ಪ್ಲೀಸ್ ಅದನ್ನೆಲ್ಲ ಅವಾಯ್ಡ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಾವು ಬರೀ ಪಾಸಿಟಿವ್ ಅಷ್ಟೇ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡಲ್ಲ. ನೆಗೆಟಿವ್ ಇರಲಿ, ಏನು ತಪ್ಪಿದೆ ಅದನ್ನು ಹೇಳಿ ತಿದ್ಕೊಳ್ತೀವಿ. ಬಟ್ ಆ ರೀತಿಯೆಲ್ಲ ಕಮೆಂಟ್ ಆಗಬೇಡಿ, ಸರಿ ಕಾಣಲ್ಲ ಅಷ್ಟೇ. ನಮಸ್ಕಾರ.